ಇನ್ನು ರಾಜ್ಯದಲ್ಲಿ ಕೊರೋನಾ ಆತಂಕ ಜಾಸ್ತಿ ಆಗ್ತಿರೋ ಹಿನ್ನೆಲೆಗಳಲ್ಲಿ ಈಗ ಶಾಲೆಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಾಲೆಗಳಲ್ಲಿ ಕೊರೋನಾ ಕುರಿತು ಎಚ್ಚರಿಕೆ ವಹಿಸುವಂತೆ ಕ್ಯಾಂಪ್ಸ್ನವರು ಈಗ ಕ್ಯಾಂಪ್ಸ್ ಅಂದ್ರೆ ಹಲವು ಶಾಲೆಗಳ ಒಕ್ಕೂಟ, ಆ ಒಕ್ಕೂಟದವರು ಶಾಲೆಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾಡಬೇಕು, ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೋಂಕು ನಿಯಂತ್ರಣಕ್ಕೆ ಕೆಲವೊಂದು ಸಲಹೆ ಸೂಚನೆಯನ್ನ ಕ್ಯಾಂಪ್ಸ್ನವರು ಈಗ ಕೊಟ್ಟಿದ್ದಾರೆ. ಆ ಒಕ್ಕೂಟದಲ್ಲಿ ಬರುವಂತಹ ಎಲ್ಲಾ ಶಾಲೆಗಳು ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಒಂದೇ ಕೋಣೆಯಲ್ಲಿ ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತಿರ್ತಾರೆ. ಅವರನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಅಗತ್ಯ. ಹಾಗಾಗಿ ಇವಾಗ ಸರ್ಕಾರದ ವತಿಯಿಂದ, ಆರೋಗ್ಯ ಇಲಾಖೆ ವತಿಯಿಂದ ಶಾಲೆಗಳಿಗೆ ಏನು ಪ್ರತ್ಯೇಕವಾದ ಮಾರ್ಗಸೂಚಿ ಇಲ್ಲ. ಇವರು ಕ್ಯಾಂಪ್ಸ್ ಅವರು ಮಾಡ್ಕೊಂಡಿದ್ದಾರೆ. ಶಾಲೆಗಳಿಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನ ಕ್ಯಾಂಪ್ಸ್ನವರು ಮಾಡ್ಕೊಂಡಿದ್ದಾರೆ. ಏನು ಮಾರ್ಗಸೂಚಿಗಳು? ಶಾಲಾ ಆವರಣದಲ್ಲಿ ನಿಗಾ ವಹಿಸುವಂತೆ ಸೂಚನೆ, ನೋಡ್ಕೋಬೇಕು ಮಕ್ಕಳು. ಈ ಮಕ್ಕಳಲ್ಲಿ ಏನಾದ್ರು ಸಿಂಪ್ಟಮ್ಯಾಟಿಕ್ ಇದ್ರೆ, ಜ್ವರ, ಶೀತ, ಗುಣಲಕ್ಷಣ ಹೊಂದಿರತಕ್ಕಂಥ ಮಕ್ಕಳಿಗೆ ಹೋಮ್ ಐಸೋಲೇಷನ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಡಿ. ಆಯ್ತಾ? ಪೇರೆಂಟ್ಸು ಎಚ್ಚರಿಕೆಯಿಂದ ಇರಿ. ಮಕ್ಕಳಿಗೆ ಪ್ರತಿನಿತ್ಯ ಟೆಂಪರೇಚರ್ ಚೆಕ್ ಮಾಡಬೇಕಂತೆ. ಹೌದು, ಅವರೆಲ್ಲ ಪ್ರೇಯರ್ ಮುಗಿಸ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಟೆಂಪರೇಚರ್ ಚೆಕ್ ಮಾಡಿ. ಯಾರಿಗಾರು ಜಾಸ್ತಿ ಇದ್ರೆ ಅವ್ರನ್ನ ಐಸೋಲೇಟ್ ಮಾಡೋದಕ್ಕೆ ಹೇಳಿ. ರಜಾ ದಿನಗಳಲ್ಲಿ ಮಕ್ಕಳನ್ನ ಜನಜಂಗುಳಿ ಪ್ರದೇಶಕ್ಕೆ ಕರೆದೊಯ್ಯದಂತೆ ಪೇರೆಂಟ್ಸ್ಗೆ ಸೂಚನೆ ಕೊಟ್ಟಿದ್ದಾರೆ. ಕ್ರಿಸ್ಮಸ್ ಹಾಲಿಡೇಸ್ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಹೊರ ರಾಜ್ಯಗಳಿಗೆ ಹೋಗಿ ಬರುವ ಮಕ್ಕಳ ಮೇಲೆ ನಿಗಾ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಟ್ರಿಪ್ ಮೇಲೆ ಬೇರೆ ರಾಜ್ಯಗಳಿಗೆ ಏನಾದ್ರು ಹೋಗಿ ಬಂದ್ರೆ ಸ್ಕೂಲ್ ರಿಓಪನ್ ಆದ್ಮೇಲೆ ನಿಗಾ ವಹಿಸಬೇಕು. ಅವರೆಲ್ಲ ಏನಾದ್ರು ಸಿಂಪ್ಟಮ್ಸ್ ಇದೆಯಾ ನೋಡಬೇಕು. ಶಾಲೆಗಳಿಗೆ ಇವಾಗ ಪ್ರತ್ಯೇಕ ಮಾರ್ಗಸೂಚಿ, ಅದು ಕ್ಯಾಂಪ್ಸ್ನಿಂದ, ಆ ಶಾಲೆಗಳ ಒಕ್ಕೂಟದಿಂದ ಕೊಟ್ಟಿರ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಗರಿಷ್ಠವಾದ ಮುನ್ನೆಚ್ಚರಿಕೆ ತಗೋಬೇಕು. ಯಾಕಂದ್ರೆ 2019-2020 ಮಕ್ಕಳಿಗೆ ಸ್ಕೂಲು ಮಿಸ್ ಆಗಿ ಎಷ್ಟು ಸಮಸ್ಯೆ ಆಯಿತು ಅಂತಕ್ಕಂಥದ್ದು ನಾವೆಲ್ಲ ನೋಡೇ ಇದ್ದೀವಿ. ಅಂತಹ ಪರಿಸ್ಥಿತಿ ಮತ್ತೊಮ್ಮೆ ಬರಬಾರ್ದು ಅಂತಂದ್ರೆ ಈ ರೀತಿ ಕ್ರಮಗಳನ್ನ ಇಂಡಿವಿಜುವಲ್ ಆಗಿ ಆಯಾ ಸ್ಕೂಲ್ಗಳಲ್ಲಿ ತಗೋಬೇಕಾಗುತ್ತೆ. ನಿಮಗೆ ಕ್ಯಾಂಪ್ಸ್ ಅವ್ರು ಕೊಡ್ಲಿಲ್ಲ ಅಂತಂದ್ರು ನಿಮ್ಮ ಸ್ಕೂಲಿನ ವಿದ್ಯಾರ್ಥಿಗಳ ಎಚ್ಚರಿಕೆ ಮತ್ತು ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಮಕ್ಕಳಲ್ಲಿ ಬೇಗ ಹರಡುತ್ತದೆ. ಹಾಗಾಗಿ ಮತ್ತೆ ಮಕ್ಕಳಿಗೆ ತುಂಬಾ ಜನ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ. ಕೆಲವರು ಕೊಡಿಸಿರ್ಬೋದು, ಬಟ್ ಕೆಲವರು ತುಂಬಾ ಜನ ಕೊಡಿಸಿಲ್ಲ. ಬೇಗ ಸ್ಪ್ರೆಡ್ ಆಗ್ಬೋದು. ಹಾಗಾಗಿ ಈ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಹೆಂಗಿದ್ರು ಈಗ ನಾಡಿದ್ದು ಶನಿವಾರದಿಂದ ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟರ ಒಳಗೆ ಎಚ್ಚರಿಕೆ ವಹಿಸಬೇಕು. ಮತ್ತೆ ಇನ್ನು ಸ್ಕೂಲ್ ಎಲ್ಲ ಜನವರಿ 2ನೇ ತಾರೀಕು ರಿಓಪನ್ ಆಗುತ್ತೆ ನನ್ನ ಪ್ರಕಾರ. ಅಲ್ಲಿ ತನಕ ಕೋವಿಡ್ ಕೇಸ್ಗಳು ಹೆಂಗಾಗುತ್ತೆ ಏನು ಎತ್ತ ನೋಡಿಕೊಂಡು ರಾಜ್ಯ ಸರ್ಕಾರನೂ ಕೂಡ ಶಾಲೆಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ಕೊಡಬಹುದು. ಆಯಾ ಶಾಲಾ ಆಡಳಿತ ಮಂಡಳಿಯವರು ಕೂಡ ಪ್ರತ್ಯೇಕ ಮಾರ್ಗಸೂಚಿಗಳನ್ನ ಹೊರಡಿಸಬೇಕಾಗುತ್ತೆ ಸಹಜವಾಗಿ. ಹಾಗಾಗಿ ಇವಾಗ ನೋಡೋಣ ಏನ್ ಕ್ರಮ ತಗೋತಾರೆ. ಕೋವಿಡ್ ಹೊಸ ವೇರಿಯಂಟು ಅಲ್ಲೊಂದು ಇಲ್ಲೊಂದು ಪ್ರಕರಣ ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ವಿಶೇಷವಾದ ಮನವಿ ಮತ್ತೆ ಜಾಗೃತಿಯ ಪತ್ರವನ್ನ ನೀಡಿದ್ದೇವೆ. ಸ್ಪಷ್ಟವಾಗಿ ಪಾಲಕ ಪೋಷಕರಿಗೂ ಕೂಡ ಮಕ್ಕಳು ಅನಾರೋಗ್ಯ ಕಂಡು ಬಂದಾಗ ಶಾಲೆಗೆ ಕಳಿಸಬಾರದು. ಜೊತೆಯಲ್ಲಿ ಮೊದಲು ಏನು SOPಗಳು ಇದ್ವು, ಅದು ಜ್ವರದ ಬಗ್ಗೆ ತಪಾಸಣೆ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಈಗ ರಜೆಗಳ ಒಂದು ಸರಣಿ ಬರುತ್ತೆ. ವಾರಗಟ್ಟಲೆ ಕೆಲ ಶಾಲೆಗಳಲ್ಲಿ ರಜಾ ಕೊಡ್ತಾರೆ. ಮಕ್ಕಳು, ಪಾಲಕ ಪೋಷಕರು ಹೊರ ರಾಜ್ಯಗಳಿಗೆ, ಹೊರ ದೇಶಕ್ಕೆ ಹೋಗಿ ಬರತಕ್ಕಂಥದ್ದು ಇದ್ದೇ ಇರುತ್ತೆ. ಬರ್ತಕ್ಕಂಥ ಮಕ್ಕಳು ಅವರ ಬಗ್ಗೆ ಸೂಕ್ಷ್ಮವಾದ ಒಂದು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಆಗಲಿ ಹುಷಾರ್ ತಪ್ಪಿದ್ರೆ